ಇನ್ನು ಧನವಶೀಕರಣವಾಗಬೇಕು ಅಂತಂದರೆ ಭಾಳಷ್ಟು ಜನಕ್ಕೆ ದುಡ್ಡು ಅಂದರೆ ಎಲ್ಲವೂ ಕೂಡ ವಶೀಕರಣ ಆಗಬೇಕು. ಎಸ್ಪೆಷಲಿ ಧನವಶೀಕರಣ ಆಯಿತು ಅಂದರೆ ನಮ್ಮ 80% ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಏನು ಅವಂತಂತ್ರ ಅಂತ ನೋಡೋದಾಯಿತು ಅಂತಲೇ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡಿ. ಇನ್ನು ಜೀವನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ನಾನು ಹೇಳ್ಕೊಡುವಂತಹ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿಗೆ ಸಮಸ್ಯೆ ಆಗೋದಿಲ್ಲ. ದುಡ್ಡು ಇರುತ್ತೋ ಇಲ್ಲೋ, ಬಟ್ ನೀವು ಶ್ರೀಮಂತರಾಗಿರ್ತೀರ. ಗೊತ್ತಲ್ಲ, ಗಂಡ ಹೆಂಡತಿ ಸಮಸ್ಯೆ ಹೊರಟೋಗ್ಬಿಡುತ್ತೆ. ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ, ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ಮು, ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಹೊರಟೋಗ್ಬಿಡುತ್ತೆ. ಹಣಕ್ಕೆ ಕೊರತೆನೇ ಆಗೋದಿಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾಯಿದ್ದೀನಿ ಗೊತ್ತಲ್ಲ. ಜೊತೆಗೆ ನಿಮ್ಮ ಎಲ್ಲರೂ ಪ್ರೀತಿಸಿ ಮತ್ತು ಗೌರವಿಸುವಂತಂಗೆ ಆಗುತ್ತೆ. ಮತ್ತು ವಿಶೇಷವಾದ ಜ್ಞಾನ ಬರ್ತಾ ಹೋಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅಲ್ಲ. ಯಾವುದೇ ಕಾರಣಕ್ಕೂ ನೀವೇನಾದ್ರು ಮಾತ್ರೆ ತೊಗೋತಾ ಇತ್ತು ಇಂಥ ಕಾಯಿಲೆಗೆ ಅಂದರೆ ಅದನ್ನು ಬಿಟ್ಬಿಡಿ. ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವೇ ಚ ಶ್ವತೆ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದನೆಗೆ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಸುಲಭ ಪ್ರಸವ, ಪ್ರೆಗ್ನೆಂಟ್ ವುಮೆನ್ ಏನಾಗಿತ್ತು ಅಂತಂದರೆ ಒಳ್ಳೆಯ ನ್ಯಾಚುರಲ್ ಆಗಿ ಅವ್ರಿಗೆ ಹೆರಿಗೆ ಆಗಬೇಕು ಅಂದರೆ ಈ ಅಪಾನ ಮುದ್ರೆನ ಕೇವಲ 15 ನಿಮಿಷಗಳ ಕಾಲ ಮಾಡಿದ್ರೆ ಸಾಕು. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. 3 ತಿಂಗಳ ಆದ ನಂತರ ಇದನ್ನು ಮಾಡಿ ಒಳ್ಳೆಯದಾಗ್ತಾ ಬರುತ್ತೆ. ಯಾವುದು ಅಂತ ನೋಡೋದಂದರೆ ಇದು ಅಪಾನ ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಮತ್ತು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 15 ನಿಮಿಷಗಳ ಕಾಲ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸುಲಭವಾಗಿ ನಾರ್ಮಲ್ ಡೆಲಿವರಿ ಆಗುವಂಥ ಎಲ್ಲ ಚಾನ್ಸಸ್ಗಳಿದೆ ಮತ್ತು ಹಾಗೆ ಆಗುತ್ತೆ ಅಲ್ಲ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಇನ್ನು ನಮ್ಮ ಪ್ರತಿಯೊಂದು ಅವಯವಗಳನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಇರುತ್ತೆ. ಅಂತಂದರೆ ಒಳ ಮನಸ್ಸು ಅಂದರೆ ಹೆಂಗೆ ಅಂತಂದರೆ, ಈಗ ಹೃದಯದ ಬಡಿತ ಆಡ್ತಾ ಇರ್ತೀನಿ. ನೀವೇನಾದರೂ ಹೇಳ್ತೀರಾ, ಹೃದಯ ನಿಮ್ಮ ಬಿಡ್ತು, ನೀನು ಹೃದಯ ನೀನು ಯಾವಾಗಲೂ ರಕ್ತವನ್ನು ಪಂಪ್ ಮಾಡು, ನೀನು ಇದೆಲ್ಲ ಅಂಗಾಂಗ ಕಳಿಸು ಅಂತ ಹೇಳ್ತೀರಾ? ಇಲ್ಲ. ಮತ್ತು ನೀವು ತಿನ್ನಂಥ ಆಹಾರ ಆಟೋಮೆಟಿಕ್ಕಾಗಿ ಅದಾಗಿದ್ದರೆ ಜೀರ್ಣ ಆಗುತ್ತೆ. ಹೆಂಗೆ? ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಿಂದ ತಿನ್ನಂಥ ಆಹಾರ ಅದಾಗಿದ್ದರೆ ಜೀರ್ಣ ಆಗುತ್ತೆ. ನೀವು ಯಾರೂ ಹೇಳಲ್ಲ, ಪ್ರಪಂಚದಲ್ಲಿ ಯಾರೂ ಕೂಡ ನೀವು ಜೀರ್ಣ ಆಗು, ನೀನು ಕರಳು ಅದನ್ನೆಲ್ಲ ಎಳ್ಕೊಂಡು ಅದು ರಸ ಆಗಿ ವಿಟಮಿನ್ಸ್ನೆಲ್ಲ ಎಳ್ಕೊಂಡು ಬೇಡದಿರೋಂಥ ವಸ್ತುಗಳನ್ನೆಲ್ಲ ಆಚೆ ಕಳಿಸು, ರಕ್ತ ನೀನು ಸಂಚಾರ ಆಗು, ಯಾವುದನ್ನು ಕೂಡ ಹೇಳಲ್ಲ. ಆದರೆ ಅದು ಪಾಡ್ಗೆ ಅದು ಆಗುತ್ತೆ. ಹೇಗೆ ಆಗುತ್ತೆ ಅಂತಂದರೆ ನಮ್ಮ ಒಂದು ಒಳ ಮನಸ್ಸು. ಈ ಒಳ ಮನಸ್ಸು ಹೆಂಗೆ ಅಂತಂದರೆ, ಮಗು ಹುಟ್ಟಿದಾಗ ಅದರ DNA ಕೂಡ ಅದು ಬಂದ್ಬಿಟ್ಟಿರುತ್ತೆ. ಹಿಂಗೆ ಬಡಿದ್ಬೇಕು. ಅದು ಪ್ರಕೃತಿಯ ಒಂದು ಇದು. ಎಲ್ಲ ಪ್ರಾಣಿಗಳಲ್ಲೂ ಕೂಡ ಇದು ಸಹಜವಾದಂಥ ಒಂದೊಂದು ಕ್ರಿಯೆ. ಅಂದರೆ ನೀವು ಎಕ್ಸಾಂಪಲ್ ಇದರಲ್ಲಿ ಒಂದು ನಾವು ಏನು ತಿಳ್ಕೊಬೋದು ಅಂತಂದರೆ, ನಿಮ್ಮ ಒಳ ಮನಸ್ಸಿನಲ್ಲಿ ನೀವು ಕೆಲವೊಂದಾರು ವಿಚಾರವನ್ನು ಅಥವಾ ಒಳ್ಳೆಯ ವಿಚಾರವನ್ನು ನೀವು ಹಾಕೋತು ಅಂತಂದರೆ, ಎಕ್ಸಾಂಪಲ್ ನಿಮಗೆ ಬೆನ್ನು ನೋಯ್ತಾ ಇರುತ್ತೆ ಅಂದ್ಕೊಳ್ಳಿ ಅಲ್ವಾ. ಬೆನ್ನನ್ನು ನೀವು ಮುಟ್ಟಕ್ಕೂ ಕೂಡ ಆಗೋದಿಲ್ಲ. ತುದಿ ಮಾತ್ರ ಮುಟ್ಬೋದು, ಮತ್ತು ಬೆನ್ನಿನ ಮಧ್ಯಭಾಗವನ್ನು ನೀವು ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದರ ಅಂಗಾಂಗವನ್ನು ಕೂಡ ನೀವು ಸಂಪೂರ್ಣವಾಗಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ಮುಟ್ಟೋದಕ್ಕಾಗೋದಿಲ್ಲ. ಆದರೆ ಕೈಯಲ್ಲೇ ಕೂಡ ಮುಟ್ಟೋದಕ್ಕೆ ಆಗದೇ ಇರುವಂಥ ಒಂದು ಇದನ್ನು ನೀವು ಅಲ್ಲಿ ಅಕಸ್ಮಾತ್ ಏನಾರೋ ಸಮಸ್ಯೆಗಳಾಯಿತು, ಕಾಯಿಲೆಗಳು ಬಂತು ಅಂತಂದರೆ, ನಿಮ್ಮ ಒಂದು ಒಳ ಮನಸ್ಸಿನಿಂದಲೇ ನೀವು ಅದನ್ನು ಕ್ಯೂರ್ ಮಾಡಬಹುದು. ನಿಮ್ಮ ತಲೆಯನ್ನು ನೀವು ಕನ್ನಡಿಯಲ್ಲಿ ನೋಡಿದ್ದೀರಿ, ನಿಮ್ಮ ತಲೆ ಹಿಂಭಾಗವನ್ನು. ಆದರೆ ಕಣ್ಣು ಮುಂದೆ ಇದೆ, ಹಿಂದೆ ಯಾವುದೇ ಕಾರಣಕ್ಕೂ ನೀವು ನೋಡೋದಕ್ಕೆ ಆಗೋದಿಲ್ಲ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಒಳ ಮನಸ್ಸು ನಿಮ್ಮ ದೇಹದ ಎಲ್ಲ ಭಾಗವನ್ನು ಸಂಪೂರ್ಣವಾಗಿ ನೋಡಿದೆ. ಹಾಗಾಗಿ ಮತ್ತು ಇನ್ನೊಂದೇನಂತಂದರೆ, ನೀವು ಒಳ ಮನಸ್ಸನ್ನು ಜಾಗರೂಕತೆ ಮಾಡ್ಕೋತು ಅಂತಂದರೆ, ನಿಮ್ಮ ದೇಹದ, ನಾನೇನು ಹೇಳಿರೋದು, ದೇಹದ ಎಲ್ಲ ಅವಯವಗಳು, ಎಲ್ಲ ಅಂಗಾಂಗಗಳು ಕೂಡ ನಿಯಂತ್ರಿಸೋದು ಸಬ್ಕಾನ್ಷಿಯಸ್ ಮೈಂಡ್. ಸೊ ಸಬ್ಕಾನ್ಷಿಯಸ್ ನಿಮ್ಗೇನಾದ್ರು ಒಳಗಡೆ
ಹೊಟ್ಟೆ ಒಳಗಡೆ ಹುಣ್ಣಾಯಿತು ಅಥವಾ ಏನಾದ್ರು ಇದಾಯಿತು ಅಂದರೆ ಸಬ್ ಕಾನ್ಷಿಯಸ್ ಮೈಂಡಿಂದ ನೀವು ಅದನ್ನು ಕ್ಯೂರ್ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ನೀವು ಒಳ ಮನಸ್ಸನ್ನು ಜಾಗೃತಿ ಮಾಡ್ಕೊಳ್ಳೋದು ಹೇಗೆ? ಧ್ಯಾನ, ಪ್ರಾಣಾಯಾಮ ಅದರಿಂದ ನೀವು ಒಳ ಮನಸ್ಸನ್ನು ಜಾಗೃತಿ ಮಾಡ್ಕೋಬೋದು. ಅದನ್ನು ಕೂಡ ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ. ಹಾಗಾಗಿ ಅದನ್ನು ನೀವು ಸಬ್ ಕಾನ್ಷಿಯಸ್ ಮೈಂಡ್ ಮಾಡ್ತು ಅಂತಂದರೆ ಡಾಕ್ಟ್ರು ಕೂಡ ಕೆಲವೊಂದಾರು ಅಂಗಾಂಗಗಳನ್ನು ಸರಿ ಮಾಡೋದಕ್ಕೆ ಮೇಲ್ಗಡೆ ಇರೋಂಥ ಪಾರ್ಟ್ಸನ್ನು ಮುಟ್ಬೋದು ಆಪ್ರೇಷನ್ ಮಾಡಿ. ಆದರೆ ಒಳಗಡೆ ಇರುವಂಥ ಸಣ್ಣ ಸೆಲ್ಯುಲರ್ ಮೈಕ್ರೋಸ್ಕೋಪಿಕಲ್ಲಿರುವಂಥ ಒಂದು ಬ್ಯಾಕ್ಟೀರಿಯಾಸ್ ಆಗಲಿ ಮತ್ತು ಇನ್ಯಾವುದಾದ್ರು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಅಂಥ ಒಂದು ಜಾಗದಲ್ಲೂ ಕೂಡ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗುತ್ತೆ, ನಾವು ಅದನ್ನು ಕ್ಯೂರ್ ಮಾಡ್ಬೋದು. ಹಾಗಾಗಿ ನೀವು ಏನು ಮಾಡಿ ಅಂತಂದರೆ ಒಳ ಮನಸ್ಸನ್ನು ಜಾಗರೂಕತೆ ಮಾಡ್ಕೋತಂದರೆ ಎಲ್ಲ ರೀತಿಯಂಥ ಒಂದು ಕಾಯಿಲೆಗಳನ್ನ, ದೈಹಿಕವಾದಂಥ ಕಾಯಿಲೆಗಳನ್ನ ನಿವಾರಣೆ ಮಾಡ್ಬೋದು. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಂತ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಎಲ್ಲೋಯ್ತು ಎಲ್ಲಿ ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು? ಸಾಲದವ್ರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ಮನೆ ಹತ್ರ ಬಂದು ಕೂಗಾಡ್ತೀನಿ, ಜಗಳ ಮಾಡ್ತೀನಿ, ಕೇಸ್ ಹಾಕ್ತೀನಿ ಅಂತ ಕೂತಿದ್ದಾರೆ ಗುರುಗಳೇ, ಏನು ಮಾಡೋದು ದಿಕ್ಕೇ ತೋಚ್ತಾ ಇಲ್ಲ ಗುರುಗಳೇ ಅಂತ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತಲ್ಲ. ಮತ್ತು ಇನ್ನೂ ಕೆಲವರು ಗುರುಗಳೇ ನಮ್ಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಗುರುಗಳೇ, ಬಟ್ ಅದರ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು MBA ಅದು ಇದು ಮಾಡಬೇಕು ಅಂತ ಇದ್ದಾರೆ, 7-8 ಲಕ್ಷ ಖರ್ಚಾಗ್ತಾಯಿದೆ. ಇಲ್ಲ ಗುರುಗಳೇ. ಇನ್ನೂ ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳು ಮದುವೆ ಮಾಡಬೇಕು, 15-20 ಲಕ್ಷ ಖರ್ಚಾಗುತ್ತೆ, ಬಟ್ ಅದಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಅದು. ಇನ್ನೂ ಕೆಲವರು ಗುರುಗಳೇ ನಮ್ಮ ಕೊಂಡು ಮುಂದೆ ಬೆಳೆದಂಥ ಹುಡುಗರು, ನಾವು ಆಡಿಸಿ ಬೆಳೆಸಿದಂಥ ಹುಡುಗರುಗಳು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಕಾರು ಒಡವೆ ಮಾಡಿಸ್ಕೊಂಡು ಕಾರು ಗೀರೆಲ್ಲ ತೊಗೊಂಡು ಮನೆ ಕಟ್ಕೊಂಡು ಒಳ್ಳೆ ಫಾರಿನ್ ಟೂರ್ಗೆ ಹೋಗಿ ತುಂಬ ಎಂಜಾಯ್ ಮಾಡ್ತಾಯಿದ್ದೇವೆ ಗುರುಗಳೇ. ಬಟ್ ನಾವಿನ್ನೂ ಅವ್ರು ಬೆಳೆಸ್ತವ್ರು ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ. ಏನು ಮಾಡೋದನ್ನು ದಿಕ್ಕೇ ತೋಚ್ತಾ ಇಲ್ಲ ಗುರುಗಳೇ. ಇಂಪ್ರೂವ್ಮೆಂಟ್ ಆಗಬೇಕು ಗುರುಗಳೇ ಅಂತ. ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಬರಬೇಕಾಗಿರೋಂಥದ್ದು ಆಸ್ತಿ ಕೂಡ ಬಂದ್ಬಿಡುತ್ತೆ, ಕೊಡೋರು ಕೂಡ ದುಡ್ಡನ್ನು ಕೊಟ್ಬಿಡ್ತದೆ. ಇನ್ಯಾವುದೋ ರೀತಿ ನಿಮಗೆ ಆ ದುಡ್ಡು ಬಂದು ನಿಮಗೆ ಕೈಗೆ ಸೇರುತ್ತೆ, ಗುಪ್ತಧನ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅಂಥ ಅದ್ಭುತವಾದಂಥ ಒಂದು ಯಂತ್ರ. ಈ ಯಂತ್ರವನ್ನು ನಾನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಅಥವಾ ನಿಮ್ಮ ಕಡೆಯವ್ರನ್ನ ಯಾರನ್ನಾರು ಕೂಡ ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ. ಗೊತ್ತಲ್ಲ, ಬರೀ ಕೆಲವೊಂದು ಜನ ಕಳಿಸ್ತಾರೆ, ಅವ್ರು ಸುಳ್ಳು ಹೇಳಿ ಗುರುಗಳು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅವ್ರ ಪಾಪ ಗುರುಗಳು ಸಿಕ್ಕಿಲ್ಲನೋ ಅಂದ್ಬಿಟ್ಟು ಇದು ಮಾಡ್ತಾರೆ. ಇವ್ರು ಬಂದೇ ಇರಲ್ಲ, ಆ ಥರದ್ದೆಲ್ಲ ಹೇಳಿ ಅಂತ. ಅದಕ್ಕೋಸ್ಕರ ಒಳ್ಳೆ ವ್ಯಕ್ತಿಗಳನ್ನು ಕಳಿಸಿ. ಯಾಕಂದರೆ ಅವ್ರಿಗೆ ನಿಮಗೆ ಕೊಟ್ಟು ಕೂಡ ಒಳ್ಳೆಯದಾಗಬೇಕು. ಅದಕ್ಕೆ ಕೊರೆ ಕಳಿಸಿದ್ರೆ ಅವ್ರಿರು ಮುಟ್ಟಿ ಮತ್ತು ಇನ್ನೆಲ್ಲೆಲ್ಲೋ ಹೋಗಿ ದೈವಶಕ್ತಿ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ನೀವು ಅಷ್ಟಲಕ್ಷ್ಮಿ ತೆಗೆದುಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. 100% ಬರ್ಕೊಡ್ತೀನಿ. ನಿಮ್ಮ ಎಲ್ಲ ರೀತಿಯ ಅದೇನೋ ಮನೇಲಿ ಅಷ್ಟಲಕ್ಷ್ಮಿ ಅಂತ ಇತ್ತು ಅಂದರೆ ನೀವು ಹಣಕಾಸಿನ ಸಮಸ್ಯೆನ ಮರೆತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅಷ್ಟು ಒಳ್ಳೆಯದಾಗುತ್ತೆ, ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ಧನವಶೀಕರಣವಾಗಬೇಕು ಅಂತಂದರೆ ಭಾಳಷ್ಟು ಜನಕ್ಕೆ ದುಡ್ಡು ಯಾಕಂದರೆ ಎಲ್ಲವೂ ಕೂಡ ವಶೀಕರಣ ಆಗಬೇಕು. ಎಸ್ಪೆಷಲಿ ಧನವಶೀಕರಣ ಆಯಿತು ಅಂತ ನಮ್ಮ 80% ಸಮಸ್ಯೆಗಳು ಬಗೆಹರಿದೋಗುತ್ತೆ. ಏನು ಅವಂತಂತ್ರ ಅಂತ ನೋಡೋದಾಯಿತು ಅಂತಲೇ, ನೀವು 5 ರೂಪಾಯಿಯ ಚಿನ್ನದ ಬಣ್ಣದ ಕಾಯಿನನ್ನು ತೆಗೆದುಕೊಳ್ಳಿ. 5 ರೂಪಾಯಿ ಗೊತ್ತಲ್ಲ. 5 ಅಂತಂದರೆ ಬುಧಕಾರಕ, ಚಿನ್ನದ ಬಣ್ಣ ಅಂತಂದರೆ ಶುಕ್ರ. ಬುಧ ಮತ್ತು ಶುಕ್ರ ಸೇರುತ್ತಂದರೆ ಅದ್ಭುತವಾಗಿ ಕೆಲಸ ಕಾರ್ಯಗಳಾಗ್ತವೆ. ಭೂಮಿ ಮತ್ತು ದುಡ್ಡು ಎರಡೂ ಕೂಡ ಇಂಪಾರ್ಟೆಂಟ್, ಅಂದರೆ ಆ ತತ್ವ ಇರುತ್ತೆ. ನೀವೇನು ಮಾಡಿ ಅದನ್ನು ತೆಗೆದುಕೊಂಡು ಒಂದು ಜೇನುತುಪ್ಪವನ್ನು ಏನು ಹೇಳಿ ಜೇನುತುಪ್ಪದ ಬಟ್ಟಲಿನಲ್ಲಿ, ಇದನ್ನು ಗೋಧೂಳಿ ಸಮಯದಲ್ಲಿ ಮಾಡಬೇಕು ಅಲ್ಲ. ಜೇನುತುಪ್ಪದ ಬಟ್ಟಲಿನಲ್ಲಿ ಹಾಕೋಕ್ಕಿಂತ ಮುಂಚೆ ಆ ಕಾಯಿನನ್ನು ಹಿಂಗಿಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೊಂಡು, ಯಾವ ಮಂತ್ರ? ಓಂ ಮಹಾದೈವೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್ ಅಂತ ಕಡಿಮೆ ಅಂತಂದರೂ ಕೂಡ
21 ಬಾರಿ ಜಪಿಸಬೇಕು. 21 ಬಾರಿ ಜಪಿಸಿ ಅದನ್ನು ತೆಗೆದುಕೊಂಡು ನೀವು ಒಂದು ಬಟ್ಲಲ್ಲಿ ಜೇನುತುಪ್ಪ ಹಾಕಿ ಜೇನುತುಪ್ಪದ ಒಳಗಡೆ ಹಾಕಬೇಕು. ಅದನ್ನು 5 ರೂಪಾಯಿ ಕಾಯಿನ್ ಅಷ್ಟೇ. ಅದನ್ನು ಗೋಧೂಳಿ ಸಮಯ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಅದನ್ನು ಮಾಡಬೇಕು. ಅದನ್ನೇ ಪೂಜೆ ಮಾಡಿ, ಅದಕ್ಕೆ ಕೃಷ್ಣ ಕುಂಕುಮ ಹಾಕ್ತಿರೋ ಕುಂಕುಮ ಹಾಕ್ತಿರೋ ಏನು ಹಾಕ್ತಿರೋ ಅದು ಹೂ ಹಾಕ್ತಿರೋ ಅದೇನು ಜೇನುತುಪ್ಪದ ಬಟ್ಲಿಗೆ ಹಾಕಿ ನೆಕ್ಸ್ಟ್ ಡೇ ಗೋಧೂಳಿ ಸಮಯದಲ್ಲಿ ಅದು ತೆಗೆದುಕೊಂಡು ತೊಳೆದು ಅಥವಾ ಒರೆಸಿ ಇದರಲ್ಲಿ ಬಟ್ಟೆಯಲ್ಲಿ ಒರೆಸಿ ಆ 5 ರೂಪಾಯಿ ಕಾಯಿನನ್ನು ನಿಮ್ಮ ಪರ್ಸ್ನಲ್ಲಿ ವ್ಯಾನಿಟಿ ಬ್ಯಾಗಲ್ಲೋ ಅಥವಾ ಪರ್ಸಲ್ಲೋ ಜೆಂಟ್ಸ್ ಆಗಿತ್ತು ಅಂತಂದರೆ ಒಂದು ಕವರ್ಲ್ಲಿ ಹಾಕಿ ಸಪ್ರೇಟಾಗಿ ನೀವು ಅದನ್ನು ಇಟ್ಕೊಳ್ಳಿ ಅಂತಲ್ಲ. ಕವರಲ್ಲಿ ಹಾಕಿ ಆ ಕವರಲ್ಲಿ ಹಾಕೋಕ್ಕಿಂತ ಮುಂಚೆ ಹಳದಿ ಬಟ್ಟೆಯಲ್ಲಿ ಅದನ್ನು ನೀಟಾಗಿ ಸುತ್ತಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಒಂದು ಕವರ್ಲ್ಲಿ ಹಾಕಿ ಇದನ್ನು ನೀವು ಜೋಬಲ್ಲಿ ಇಟ್ಕೊಳ್ಳಿ. ನಾವು ಒಂದು ತಿಳ್ಕೊಳ್ಳಿ, ಇದನ್ನು 5 ರೂಪಾಯಿ ಕಾಯಿ ಚಿನ್ನದ ಬಣ್ಣದ್ದೇ ಆಗಿರಬೇಕು. ನೀವು ಇದನ್ನು ಕವರಲ್ಲಿ ಹಾಕಬೇಕು. ಯಾವ ಕವರಲ್ಲಿ ಅಂತಂದರೆ ಹಳದಿ ಬಟ್ಟೆ ಸುತ್ತಿ ಅದನ್ನು ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿ ಅದನ್ನು ಖರ್ಚು ಮಾಡಬಾರ್ದು ಅಂತಲ್ಲ. ಸಾಧ್ಯವಾಯಿತು ಜೋಬಲ್ಲಿ ಇಟ್ಕೊಳ್ಳಿ, ಜೋಬಲ್ಲಿ ಇಟ್ಕೊಳ್ಳಿಲ್ಲ ಅಂತಂದರೆ ನೀವೇನು ಬೀರುನಲ್ಲಿ ಇಡಿ ಅದೆಲ್ಲ. ಹಾಗಾಗಿ ಇದು ವಿಶೇಷವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತಲ್ಲ. ಇದು ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡಿ. ಇನ್ನು ಜೀವನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ನಾನು ಹೇಳ್ಕೊಡುವಂತಹ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಇದರಲ್ಲಿ ಕುಂಡಲಿನಿ ಜಾಗೃತಿ ಮಾಡಿಸಿ, ಥರ್ಡ್ ಐ ಮೂರನೇ ಕಣ್ಣಿನ ಜಾಗೃತಿ ಮಾಡಿಸಿ. ಕುಂಡಲಿನಿ ಜಾಗೃತಿ ಆಯಿತು ಅಂತಂದರೆ ನಿಮಗೆಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತು ಜೀವನದಲ್ಲಿ ನೀವು ಈ ಒಂದು ಕ್ಲಾಸ್ ಅಟೆಂಡ್ ಮಾಡ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಯಿಲೆಗಳು ಬರೋದಿಲ್ಲ, ವಯಸ್ಸು ಆಗೋದಿಲ್ಲ, ಮತ್ತು ಯಾವುದೇ ರೀತಿಯಂಥದ್ದು ಪೇಯ್ನ್ ಇತ್ತು ಅಂತಂದ್ರೂ ಕೂಡ ಹೊರಟು ಹೋಗ್ಬಿಡುತ್ತೆ. ಮತ್ತು ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿಗೆ ಸಮಸ್ಯೆ ಆಗೋದಿಲ್ಲ. ದುಡ್ಡು ಇರುತ್ತೋ ಇಲ್ಲೋ ಬಟ್ ನೀವು ಶ್ರೀಮಂತರಾಗಿರ್ತೀರ ಗೊತ್ತಲ್ಲ. ಗಂಡ ಹೆಂಡತಿ ಸಮಸ್ಯೆ ಹೊರಟೋಗ್ಬಿಡುತ್ತೆ. ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ, ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ಮು, ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಹೊರಟೋಗ್ಬಿಡುತ್ತೆ. ಹಣಕ್ಕೆ ಕೊರತೆನೇ ಆಗೋದಿಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾಯಿದ್ದೀನಿ ಗೊತ್ತಲ್ಲ. ಜೊತೆಗೆ ನಿಮ್ಮ ಎಲ್ಲರೂ ಪ್ರೀತಿಸಿ ಮತ್ತು ಗೌರವಿಸುವಂಥಂಗೆ ಆಗುತ್ತೆ. ಮತ್ತು ವಿಶೇಷವಾದಂಥ ಜ್ಞಾನ ಬರ್ತಾ ಹೋಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಅಂತಲ್ಲ. ಯಾವುದೇ ಕಾರಣಕ್ಕೂ ನೀವೇನಾದ್ರು ಮಾತ್ರೆ ತೊಗೋತಾ ಇತ್ತು ಇಂಥ ಕಾಯಿಲೆಗೆ ಅಂತ ಅದನ್ನು ಬಿಟ್ಬಿಡಿ. ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಇದು ಶನಿವಾರ ಮಾತ್ರ ಮತ್ತು ಭಾನುವಾರ ಇರುತ್ತೆ. 3 ಕಾರಣಗಳಿಗೋಸ್ಕರ ನೀವು ಅದು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಜೀವನದಲ್ಲಿ ಮತ್ತೆ ಬರದೇ ಇರೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧುಗಳಿಗೆ ಇವರ ಒಂದು ಸಮಸ್ಯೆನ ನೀವೇ ಬಗೆಹರಿಸ್ಬೋದು ಈ ಒಂದು ವಿದ್ಯೆಯಿಂದ. ಇದನ್ನು ಬ್ರಹ್ಮವಿದ್ಯೆ ಅಂತ ಹೇಳ್ತೀವಿ. ಹಾಗಾಗಿ ಬೇರೆಯವರ ಮನಸ್ಸಿನಲ್ಲಿ ಏನಿದೆ ಅನ್ನೋಂಥದ್ದನ್ನು ತಿಳ್ಕೊಬೋದು. ಮತ್ತು ಇಂಥವ್ರು ಇಂಥ ಕೆಲಸ ಆಗಲಿ ಅಂತ ಟೆಲಿಪತಿಯ ಮೂಲಕ ದೂರ ಎಲ್ಲೋ ಇರ್ತಾರೆ, ಆ ಒಂದು ಕೆಲಸವನ್ನು ಕೂಡ ನೀವು ಮಾಡಿಸ್ಕೋಬೋದು ಗೊತ್ತಲ್ಲ. ಇಂಥವ್ರು ಇಂಥ ಕೆಲಸ ಆಗಲಿ, ಎಷ್ಟೊಂದು ಜನಕ್ಕೆ ಕೆಲಸ ಕಾರ್ಯಗಳಾಗಿಲ್ಲ, ಬಟ್ ಅವ್ರು ಮನ್ಸು ಮಾಡಿಲ್ಲ, ದುಡ್ಡು ಕೊಟ್ಟಿರಲ್ಲ ಎಷ್ಟೊಂದು ಜನ. ನೀವು ಈ ಒಂದು ಟೆಲಿಪತಿಯ ಒಂದು ಮೆಸೇಜನ್ನು ಕಳಿಸಿ ಅವ್ರಿಗೆ ನೀವು ದುಡ್ಡು ಕೊಡೋಂಗೆ ಅಥವಾ ನೀವು ಹೇಳೋಂಗೆ ಕೆಲಸವನ್ನು ಮಾಡೋ ಅಂಥ ಒಂದು ಟೆಲಿಪತಿ ಅದಲ್ಲ, ಆ ಥರದ್ದೊಂದು ವಿಶೇಷವಾದಂಥದ್ದು ವಿದ್ಯೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಯಾಕಂದರೆ ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. 2 ದಿನದ ಶಿಬಿರ. ನಿಮಗೆ ಎಲ್ಲ ರೀತಿಯಂಥ ಒಂದು ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ. ತುಂಬ ಸರಳವಾಗಿರುತ್ತೆ. ಇದಕ್ಕೆ ಮಂತ್ರ ದೀಕ್ಷೆ, ಒಂದು ಮಂತ್ರವನ್ನು ಹೇಳ್ಕೊಡ್ತೀವಿ, ಒಂದು ಬೀಜ ಮಂತ್ರನ. ಅದನ್ನು ನೀವು ಕಿವಿಯಾರೆ ನೀವು ಅದನ್ನು ದೀಕ್ಷೆ ತೊಗೊಂಡ್ರೆ ಸಾಕು. ಕಿವಿಲಿ ಮೂಲಕ ದೀಕ್ಷೆ ಕೊಡ್ತೀವಿ. ಇದು ದೀಕ್ಷೆ ಸನ್ಯಾಸ ದೀಕ್ಷೆ ಅಲ್ಲ, ಮಂತ್ರ ದೀಕ್ಷೆ. ಅದನ್ನು ತಗೋತು ಅಂತಂದರೆ ನಿಮ್ಮ ಕರ್ಮಗಳು ಹೊರಟೋಗ್ಬಿಡುತ್ತೆ. ಹೊಸ ಮನುಷ್ಯರಾಗಿ ನೀವು ಬರ್ತೀರ ಅಂತಲ್ಲ. ಯಾವುದೇ ರೀತಿಯ ಬಾಡಿಲಿ ಪೇಯ್ನ್ ಇತ್ತು ಅಂತಂದರೆ, ಯಾವುದೇ ರೀತಿಯ ನೋವುಗಳಿತ್ತು ಅಂತ, ಹಳೇ ರೀತಿ ನೆನಪುಗಳು ಕಾಡ್ತಾ ಇತ್ತು ಅಂತಂದರೆ, ಅವಮಾನಗಳು, ಅಪಮಾನಗಳು, ಅಪನಿಂದನೆಗಳು, ಮತ್ತು ನಿಮ್ಗೆ ಯಾರೋ ಬೈದಿರ್ತಾರೆ, ಏನೋ ಮಾಡಿರ್ತಾರೆ, ಶತ್ರು ಬಾಧೆಗಳು ಕೂಡ ನಿವಾರಣೆ ಆಗಿಬಿಡುತ್ತೆ. ಸರ್ ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ